Hi guys, welcome back to our YouTube channels. So ಬರ್ತ್ಡೇ ಹೌದು ಗೈಸ್, ನಂದು ಬರ್ತ್ಡೇ. ಸೊ ನಾನು ಇವಾಗ ಈ ಥರ ರೆಡಿ ಆಗಿದ್ದೀನಿ. ಆಮೇಲೆ ಅಲ್ಲಿ ನಾವು ಕೆಫೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದಾದ್ಮೇಲೆ ತೋರಿಸ್ತೀವಿ. ಆ್ಯಂಡ್ ಇಬ್ರು ಮ್ಯಾಚಿಂಗ್ ಕೋಇನ್ಸಿಡೆನ್ಸ್. ನಾನು ಸ್ವಲ್ಪ ಸ್ಯಾಟಿನ್ ಮೆಟೀರಿಯಲ್, ಒಂದು ಸ್ವಲ್ಪ ಬೇರೆ ನಾರ್ಮಲ್ ಮೆಟೀರಿಯಲ್, ಅದಕ್ಕೆ ಸ್ಯಾಟಿನ್ ಮೆಟೀರಿಯಲ್ ಅಷ್ಟೇ. ಇವಾಗ ರೆಡಿಯಾಗಿ ಹೊರಡಬೇಕು. ಕ್ಯಾಬ್ ಬುಕ್ ಆಗ್ತಾ ಇಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ನಾನು ಹೊಸ ಫೋನ್ ತಗೊಂಡೆ. ಹೌದು, ಈ ಹೊಸ ಫೋನಲ್ಲೇ ಮಾಡ್ತಾ ಇರೋದು. ಸೇಮ್ ನಂತರನೇ ಇದೆ, ಸೇಮ್ ಬಟ್ ನಂದು S23, S24 ಅಷ್ಟೇ ಡಿಫ್ರೆನ್ಸ್. ಸೊ ಅಷ್ಟೇ ಗೈಸ್. ಇವಾಗ ಆಮೇಲೆ ಏನು ಬರ್ತಡೇ ಇವಾಗ ಅವಳಿಗೆ 20 years. ಅವಳು ನನ್ನ ಜೊತೆಗೆ ಟೀನೇಜ್ ಮುಗಿದೋಯ್ತು. ಇರಲಿ ಬಿಡು, 20s ಹೆಂಗಿರುತ್ತೆ ಅಂತ ಹೌದು ನೋಡೋಣ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಹೋಗ್ಬೇಕು. ಆ್ಯಕ್ಚುಲಾಗಿ ಇವಾಗ 1:30 ಅಂದಂಗೆ ಆಗ್ತಿದೆ. ಕ್ಯಾಬ್ ಬುಕ್ ಆಗ್ತಾ ಇಲ್ಲ. ನಾವು ಏನು ಮಾಡೋಣ? ನಾವು ಈ ಸಲ ಬೇಗ ರೆಡಿ ಆಗಿದ್ದೀವಿ. ನಾನು ಸ್ವಲ್ಪ ಲೇಟೇ, ಇವಳು ಸ್ವಲ್ಪ ಲೇಟಾಗಿ ಬಂದ್ಲು. ಇಯರಿಂಗ್ಸ್ ಚೆನ್ನಾಗಿದೆ ಅಲ್ವಾ ನಮಕ್ಕಂತೂ. ಸೊ ನಂದು ಅಷ್ಟೇ ಅಲ್ಲ, ಬೇಕಾದ್ರೆ ಕಮೆಂಟ್ ಎಲ್ಲ ಚೆನ್ನಾಗಿದೆ ಅಲ್ವೆಲ್ಲ, ಮ್ಯಾಚಿಂಗ್. ಕೈದು ತೋರಿಸೋದು ಇದು. ಆಮೇಲೆ ಇಲ್ಲಪ್ಪ, ಚರ್ಚ್ ಸ್ಟ್ರೀಟ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿತ್ತು. ಆಮೇಲೆ ಇದು ಹೊಸ ವಾಚ್ ನಮಗೆ ಗಿಫ್ಟ್ ಅಷ್ಟೇ ಗೈಸ್. ಇವಾಗ ಬುಕ್ ಆಗ್ತಿಲ್ಲ, ಶೆಕೆ ಆಗ್ತಿದೆ. ಹೌದು, ಇಷ್ಟೊತ್ತಿರ್ಲಿಲ್ಲ ಅಲ್ವಾ? ಇಷ್ಟೊತ್ತು ಟೆನ್ಷನ್ ಆಗ್ತಿದೆ. ನನ್ನ ಬರ್ಡೇ ದಿನ ಸ್ವಲ್ಪ ನಿಧಾನಕ್ಕೆ ಎಲ್ಲ ಮಾಡೋಣ ಅಂದ್ರೂ ಲಾಸ್ಟಲ್ಲಿ ಲೇಟ್ ಆಗ್ತಿದೆ. ಸೊ ಹೌದು, ಕ್ಯಾಬ್ ಬುಕ್ ಆಗ್ತಿಲ್ಲ. ನಾವೇನು ಮಾಡೋಣ, ಅದಕ್ಕೆ ಕಾಯ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ನಾನು ನೀಲ್ಸ್ ಹಾಕೊಂಡಿಲ್ಲ ಗೈಸ್, ನೀಲ್ಸ್ ಅಲ್ಲೇ ಇದೆ, ಇಲ್ಲೇ ಇದೆ ನೀಲ್ಸು. ಇವಾಗ ಹೋಗ್ತಾ ಹಾಕೊಳ್ಳೋಣ ಅಂತ ಅನ್ಕೊಂಡಿರೋದು. ಹೌದು, ಅಷ್ಟೇ. ಅಲ್ಲಿ ಹೋದಾದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ನಾನು ಕೋಟೆ ಬಿಚ್ಚಿಲ್ಲ, ಕೂದಲು ಬಿಚ್ಚಿಲ್ಲ. ಇಕ್ಕು ಗೈಸ್, ಇವಾಗ ನಾವು ಫ್ಲವರ್ಸ್ ಇಲ್ಲಿ ಕುಸುಮ ಕೊಟ್ಟಿದ್ದು ಫ್ಲವರ್ಸ್. ಸೊ ಇವಾಗ ನಾವು ಬಂದ್ವಿ ಲೊಕೇಶನ್ಗೆ. ಬಂದ್ವಿ ಅಂದರೆ ನಂಗೆ ರೇಸ್ಟ್ ಮಾಡ್ತೀನಿ ನೆನ್ಪಾಗ್ತದೆ. ಯಾಕೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿಗೆ ಅಂತ ಹೇಳ್ತಾರೆ. ಇಲ್ಲಿ ಅಷ್ಟೇ. ಇವಾಗ ಬಂದ್ವಿ, ಆರ್ಡರ್ ಮಾಡಿದ್ದೀವಿ. ಅದು ಬರೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಅದು ಫುಡ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಫೋಟೋಸ್ ತೊಗೊಳೋಣ ಅಂತ ಬಂದಿದ್ದೀವಿ. ಫೋಟೋ ಸೆಷನ್ ಮುಗಿಸ್ಬಿಟ್ರೆ ಒಂದು ನೆಮ್ಮದಿ, ಅವಾಗ ನೆಮ್ಮದಿ ತಿಳ್ಕೊಬೋದು. ಇಲ್ಲಿ ನಾನು ನನ್ನ ಕ್ಲಾಸ್ ಇಲ್ಲಿ ಇವಳು ಜಾಕೆಟ್ ಅಲ್ಲೇ ಬಿಚ್ಬಿಟ್ಟು ಪರವಾಗಿಲ್ಲ ಬಾ. ಸರಿ ಗೈಸ್, ಇವಾಗ ಫೋಟೋ ತೊಗೊಂಡು ಆಮೇಲೆ ಗೈಸ್ ಇವಾಗ ಊಟ ಎಲ್ಲ ಬಂದಿದೆ. ಆ್ಯಕ್ಚುಲಾಗಿ ನಮ್ಮ ಮೈಕ್ ತಂದಿದ್ದೀವಿ, ಬಟ್ ತೆಗ್ದು ಮಾತಾಡೋಕ್ಕೆ ಸೋಂಬೇರಿದಾನ. ಸೊ ಇವಾಗ ಪಿಜ್ಜಾ ಬಂದಿದೆ. ಅದಾದಮೇಲೆ ಏನೇನಿದೆ ಟರ್ನ್ ಮಾಡ್ತೀವಿ. ಪಾಸ್ತಾ ಬಂದಿದೆ, ಬೇಡ ನಮಗೆ. ಅದಾದಮೇಲೆ ಇಲ್ಲಿ ಪನ್ನೀರ್ದು ಇದೊಂದು ಬಂದಿದೆ ಅಷ್ಟೇ. ಇವಾಗ ಫೋಟೋಸ್ ಸ್ವಲ್ಪನೇ ತೆಗ್ದಿರೋದು. ಇನ್ಮೇಲೆ ತಿಂಗ ಹೋಗ್ಬೇಕು. ಹೌದು, ಇಲ್ಲ ಕೇಕ್ ಬರಬೇಕು ನೋಡಿ ಗೈಸ್. ಅದು ನಾನೇ ಆರ್ಡರ್ ಮಾಡಿದ್ದು. ನನಗೆ ಹೊಸ ಫೋನಲ್ಲಿ ಏನು ಬರ್ತಾಯಿಲ್ಲ ಅಷ್ಟೇ. ಇವಾಗ ತಿಂದ್ಬಿಟ್ಟು ಆಮೇಲೆ ಫೋಟೋಸ್ ತೊಗೊಬೇಕು, ಆಮೇಲೆ ಕೇಕ್ ಕಟ್ ಮಾಡಬೇಕು. ಇದು ಕೇಕು, ಇದು ಬರ್ಡೇ ಗರ್ಲ್, ಇದು ಫ್ಲವರ್ಸ್, ಅದು ನನ್ನ ಬ್ಯಾಗ್. ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಲ್ವಾ? ಅವಳು ಎಷ್ಟು ಚಾಕ್ಲೇಟ್ ಕೊಟ್ಟರು ತಿಂತಾಳೆ, ಅದಕ್ಕೋಸ್ಕರ. ಇಷ್ಟ ಆಯಿತಾ? ಆರ್ಡರ್ ಮಾಡಿದಾಗ ಅಸ್ಥೆಟಿಕ್ ಆಗಿತ್ತು. ಬಂದಿದ್ದು ಅಣ್ಣ ಕಲರೆಲ್ಲ ಉದುರಿಸ್ಬಿಟ್ಟು ಕೊಟ್ಬಿಟ್ಟವ್ರೆ. ಸೊ ಬಾಬಾ ಇಲ್ಲೇ ಚೆನ್ನಾಗಿದೆ. ಸೊ ಗೈಸ್, ಇವಾಗ ಫೋಟೋಸ್ ಆಯಿತು, ವೀಡಿಯೋಸ್ ಆಯಿತು, ಎಲ್ಲ ಆಯಿತು. ಇವಾಗ 5:30 ಆಗ್ತಿದೆ. ಇವಾಗ ಎಲ್ಲ ಬೇಗ ಹೋಗ್ಬೇಕು ಅಷ್ಟೇ ಗೈಸ್. ಮುಗೀತು. ಚೆನ್ನಾಗಿತ್ತಲ್ವಾ?
ಆ್ಯಂಬಿಯನ್ಸು ಚೆನ್ನಾಗಿತ್ತು, ಫುಡ್ಡು ಚೆನ್ನಾಗಿತ್ತು, ಸನ್ಲೈಟ್ ಅಂತೂ ಇನ್ನೂ ಚೆನ್ನಾಗಿದೆ. ಮತ್ತೆ ಪ್ಲೇಸ್ ಚೆನ್ನಾಗಿದೆ, ಫೋಟೋ ಇಟ್ಕೊಳ್ಳೋಕ್ಕೂ ಕೂಡ ಕ್ಲಾಸು ಚೆನ್ನಾಗಿತ್ತು. ಮತ್ತೆ ಯಾರು ಹುಡುಕಿದ್ದಾಳೆ? ಎಲ್ಲ ವರ್ಷ ಯಾರು ಹುಡ್ಕೋದು ಅವಳು ಅಷ್ಟೇ ಗೈಸ್. ನಾನು ಔಟ್ಫಿಟ್ ತೋರಿಸಲೇ ರೀ. ಫಿಟ್ ನೋಡಿ ಬನ್ನಿ ಗೈಸ್. ಇದು ನಂದು ಫ್ರಾಕ್, ಬರ್ಡೇ ಫ್ರಾಕ್. ಹಾಂ, ಇದು ಇವಳದು ಬಾಡಿ ಕಾರ್ನ್. ಅಷ್ಟೇ. ಇಲ್ಲಿ ಫ್ಲವರ್ಸ್, ನಾವಿಬ್ರು ಅಷ್ಟೇ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡೋದು ಅಷ್ಟೇ.